ಅವೇಕ್. ಬಿ, ಬೀಟ್. ಸೊ ಬೀಟ್ಗೆ 2 ಮೀನಿಂಗ್ ಇದೆ. ನಾ 2 ಮೀನಿಂಗ್ನ ನಂಬರ್ನಲ್ಲಿ ಕೊಟ್ಟಿದ್ದೀನಿ ನಿಮಗೆ, ರೈಟ್. ಸೊ ಇದರ ಪಾಸ್ಟ್ ಫಾರ್ಮ್ ಏನು, ಪಾಸ್ಟ್ ಪಾರ್ಟಿಸಿಪಲ್ ಏನು, ಇದ್ರ ಸ್ಪೆಲ್ಲಿಂಗ್ ಏನಾಗುತ್ತೆ, ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಅದನ್ನು. ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗೋ ವರ್ಬ್ಗಳನ್ನ ನಾನು ಕಲಿಸ್ತಾ ಇದ್ದೀನಿ. ನನ್ನ ಜೊತೆಗೇನೆ ಓದಿ ಇವುಗಳ ಮೀನಿಂಗ್ ತಿಳ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಇವು ಮೀನಿಂಗ್ ಕಲ್ತ್ರೆ ಮಾತ್ರ ನಿಮಗೆ ಮುಂದೆ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತಲ್ವಾ. ಬಿಕಮ್, ಬಿಗಿನ್, ಬೆಂಡ್, ಬೈಟ್, ಬ್ಲೀಡ್, ಬ್ಲೋ. ಮತ್ತೆ 2 ಮೀನಿಂಗ್ ಇದೆ ನೋಡಿ ಇದಕ್ಕೆ. ಸೇಮ್ ವರ್ಡ್ಗೆ 2 ಮೀನಿಂಗ್ ಇರುತ್ತೆ. ಅವುಗಳನ್ನ ಆ ಸಿಚುವೇಶನ್ ಯೂಸ್ ಮಾಡಿದಾಗ ಅದಕ್ಕೆ ಆ ಮೀನಿಂಗ್ ಬರುತ್ತೆ. ಬ್ರೇಕ್, ರೈಟ್. ನಾನು ಹೇಳಿದ್ಮೇಲೆ ನೀವು ಪ್ರನೌನ್ಸ್ ಮಾಡಿ, ಯಾರಿಗೆ ಕಷ್ಟ ಆಗುತ್ತೆ ಅವರೆಲ್ಲರೂ. ಆ್ಯಂಡ್ ಈ ವಿಡಿಯೋ ಮುಗಿದ್ಮೇಲೆ ಈ ಎಲ್ಲ ಲಿಸ್ಟ್ನ ಬುಕ್ನಲ್ಲಿ ಬರ್ಕೊಳ್ಳಿ ಆ್ಯಂಡ್ ಅದನ್ನು ಪದೇ ಪದೇ ಓದ್ತಾ ಇರಿ. ಎಲ್ಲದನ್ನು ನೀವು ನೆನ್ಪಿಟ್ಕೋಬೇಕು. ಸ್ಪೆಲ್ಲಿಂಗ್ ನೆನ್ಪಿಟ್ಕೋಬೇಕು, ಪ್ರೊನೌನ್ಸಿಯೇಷನ್ನ ಹೇಳ್ಕೊಡ್ತಾ ಇದ್ದೀನಿ. ಪ್ರೊನೌನ್ಸಿಯೇಷನ್ನ ಕೂಡ ನೀವು ಆಮೇಲೆ ಬರ್ಕೊಳ್ಳಿ, ಮೀನಿಂಗ್ಸ್ನ ಕೂಡ ಓದಿ ಮೆಮೊರೈಸ್ ಮಾಡ್ಕೊಳ್ಳಿ. ಇದನ್ನು ನೀವು ಕಲ್ತು ಬಿಡಿ. ನಾನು ಇವತ್ತು ತೋರಿಸೋ ಎಲ್ಲ ವರ್ಬ್ಸ್ಗಳನ್ನ ನೀವು ಕಲ್ತು ಬಿಡ್ಬೇಕು ಇವತ್ತು. ಬ್ರಿಂಗ್, ಬಿಲ್ಡ್, ಬರ್ನ್, ಬೈ, ಕ್ಯಾಚ್, choose, come, cost, cut, deal, dig, do, draw, dream, drink, drive, fall, feed, feel, fight, eat, find, fly, forget, freeze, get, give, go, grow, hang, ನೋಡಿ ಇಲ್ಲಿ ಹ್ಯಾಂಗ್ ಅನ್ನೋದು 2 ವರ್ಡ್ಸ್ ಇದೆ, 2 ಮೀನಿಂಗ್ ಇದೆ ಅದಕ್ಕೆ, ನೋಡ್ಕೊಳ್ಳಿ. ಹ್ಯಾವ್, ಹಿಯರ್, ಹೈಡ್, ಹಿಟ್, ಹೋಲ್ಡ್, ಹರ್ಟ್, ಕೀಪ್, ನೋ, ಲೇ. ನಿಧಾನಕ್ಕೆ ಓದ್ಕೊಳ್ಳಿ ಮೀನಿಂಗ್. ಲೈ, ಲೈಗೆ ಇನ್ನೊಂದು ಮೀನಿಂಗ್ ಕೂಡ ಇದೆ, ಇಲ್ಲಿ ನೋಡಿ. ಲೇ, ಲೈ, ಲೈ ನೋಡ್ಕೊಳ್ಳಿ. ಲೀಡ್, ಲರ್ನ್, ಲೀವ್, ಲೆಟ್, ಲೈಟ್, ಲೂಸ್. ನೋಡಿ, ಲೂಸ್ ಅಂದರೆ ಕಳ್ಕೊಳ್ಳೋದು, ದುಡ್ಡು ಕಳ್ಕೊಳ್ಳೋದು, ಬ್ಯಾಗ್ ಕಳ್ಕೊಳ್ಳೋದು, ಆಪರ್ಚುನಿಟಿನ ಕಳ್ಕೊಳ್ಳೋದು, ಲೂಸ್ ಅಂತೀವಿ. ನೋಡಿ ಸ್ಪೆಲ್ಲಿಂಗ್ ನೋಡಿ, LOSE. ಇದನ್ನ ಲಾಸ್ ಅನ್ಬಾರ್ದು. ತುಂಬ ಜನ ಲಾಸ್ ಅಂತ ಹೋಗ್ತಾರೆ, ಅಲ್ಲ, ಲೂಸ್ ಅನ್ಬೇಕು, ರೈಟ್. ಕಳೆದೋಗೋದು. ಒಂದು ಮ್ಯಾಚ್ ಸೋತಿದ್ದಾರೆ ಅನ್ನೋ ಹೋಗ್ಲಿ ಯೂಸ್ ಮಾಡ್ತಾರೆ, ಲೂಸ್, ವಿ ಲಾಸ್ಟ್ ದ ಮ್ಯಾಚ್, ರೈಟ್. ಮೇಕ್, ಮೀನ್, ಮೀಟ್, ಪೇ, ಪ್ರೂವ್, ಪುಟ್. ನೋಡಿ, ಪುಟ್ ಅಂದರೆ ಜಸ್ಟ್ ಇಡು, ಅಲ್ಲಿಡು, ಇಲ್ಲಿಡು, ಟೇಬಲ್ ಮೇಲಿಡು, ಒಳಗಿಡು, ಅಷ್ಟೇ. ಪುಟ್ ಅಂದರೆ ಅಷ್ಟೇ ಮೀನಿಂಗ್, ಕೆಳಗಿಡು, ಮೇಲಿಡು. ಕೀಪ್ ಅಂದರೆ ಇಟ್ಕೊಳ್ಳೋದು, ಇಟ್ಕೊಳ್ಳೋದನ್ನು ಕಂಟಿನ್ಯೂ ಮಾಡೋದು. ಅಂದ್ರೇನು, ಇದು ನಿನ್ನ ಹತ್ರನೇ ಇಟ್ಕೋ, ಕೀಪ್ ಇಟ್ ವಿತ್ ಯು, ರೈಟ್. ಕಂಟಿನ್ಯೂ ಆಗಿ ಇಟ್ಕೊಳ್ಳೋದನ್ನು, ಪೊಸೆಷನ್ನ ಕಂಟಿನ್ಯೂ ಮಾಡೋದನ್ನು ಕೀಪ್ ಅಂತೀವಿ, ರೈಟ್. ನಾನು ಹೇಳಿದ ತಲೆಯಲ್ಲಿ ಇಟ್ಕೋ, ಕೀಪ್, ರೈಟ್. ಇದು ನನ್ನ ಹತ್ರನೇ ಇಟ್ಕೊತೀನಿ, ಕೀಪ್. ನಾನು ಇದನ್ನು ಯಾವಾಗಲೂ ಅಲ್ಲೇ ಇಟ್ಟಿರ್ತೀನಿ, ಕೀಪ್. ಪುಟ್ ಅಂದರೆ ಹೇಳಿದ್ನಲ್ಲ, ಜಸ್ಟ್ ಒಂದು ಆ್ಯಕ್ಷನ್ ಅಷ್ಟೇ, ಆ ಟೈಮ್ನಲ್ಲಿ ಮಾಡೋ ಆ್ಯಕ್ಷನ್. ಅಲ್ಲಿಡು, ಇಲ್ಲಿಡು, ಮೇಲಿಡು, ಕೆಳಗಿಡು, ಪುಟ್, ಅಷ್ಟೇ ಅಷ್ಟೇ ಡಿಫ್ರೆನ್ಸ್. ಸೊ ನೋಡಿ, ಈ ಥರ ನಾನು ನಿಮಗೆ ಟಿಪ್ಸ್ನ, ಟ್ರಿಕ್ಸ್ನ, ಡಿಫ್ರೆನ್ಸ್ಗಳನ್ನ, ರೂಲ್ಸ್ನ ಹೇಳ್ತಾ ಇರ್ತೀನಿ. ಕ್ಲಾಸ್ನ ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ. ಆದ್ದರಿಂದ ನೀವೇನು ಮಾಡಬೇಕು, ವಿಡಿಯೋ ಎಂಡ್ವರೆಗೂ ನೋಡಬೇಕು. ಈ ಥರ ಪಾಯಿಂಟ್ಗಳನ್ನ ನೀವು ಮಿಸ್ ಆಗಬಾರ್ದು, ರೈಟ್. ನಾನು ಪ್ರತಿ ಕ್ಲಾಸ್ನಲ್ಲಿ ಏನಾದರೂ ಒಂದು ಹೊಸ ವಿಷಯ ಹೇಳಿರ್ತೀನಿ. ಈ ಕ್ಲಾಸ್ನಲ್ಲಿ ಹೇಳೋದು ನನಗೆಲ್ಲ ಗೊತ್ತಿದೆ ಅಂತ ನೀವು ಅಂದ್ಕೊಂಡ್ರು ಈ ಥರ ಯಾವುದಾದ್ರೂ ಒಂದು ಹೊಸ ಪಾಯಿಂಟ್ ನೀವು ಕಲಿಬಹುದು, ರೈಟ್. ಅದು ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಯಾವತ್ತಾದ್ರೂ ಮುಂದೆ. ಆದ್ದರಿಂದ ನೀವು ಸ್ಕಿಪ್ ಮಾಡಬಾರ್ದು, ಎಂಡ್ವರೆಗೂ ನೋಡ್ಬೇಕು ಪ್ರತಿ ಕ್ಲಾಸ್ನ. ರೀಡ್, ರೈಡ್, ರಿಂಗ್,
ರೈಸ್, ರನ್, ಸೇ, ಸಿ, ಸೆಲ್, ಸೆಂಡ್, ಶೇಕ್, ಶೈನ್, ಶೂಟ್, ಶೋ, ಶಟ್, sing, sit, sleep, smell, speak, spend, stand, steal, stick, stink, swear, swim, take, teach, tear, tell, think, throw, understand, wear, win. ರೈಟ್? ಇಷ್ಟು ತುಂಬ ಯೂಸ್ಫುಲ್ ಆಗುವಂಥ, ತುಂಬ ಕಾಮನ್ ಆಗಿ ಯೂಸ್ ಮಾಡುವಂಥ ವರ್ಬ್ಗಳು. ಇದರ ಪಾಸ್ಟೆನ್ಸ್ ಕಲಿಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಕಲಿಬೇಕು, ಅದನ್ನೆಲ್ಲ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ನೀವೇನು ಮಾಡಬೇಕು, ಎಲ್ಲದರ ಲಿಸ್ಟ್ ಮಾಡಿಕೊಂಡು ಜೋರಾಗಿ ಓದಿ ಪ್ರಾಕ್ಟೀಸ್ ಮಾಡಿ. ಇದರ ಸ್ಪೆಲ್ಲಿಂಗ್ ಬರಬೇಕು, ಇದರ ಮೀನಿಂಗ್ ಗೊತ್ತಿರಬೇಕು ನಿಮಗೆ. ಸೊ ಇವತ್ತು ಕೂತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.